ರಿಪಬ್ಲಿಕ್ನಲ್ಲಿ ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಪಾಕ್ ವಿರುದ್ಧ ವಾಯುದಾಳಿ ಯಾವ ರೀತಿಯಲ್ಲಿ ಮಾಡಿತು, ಇಲ್ಲಿಂದಲೇ ಶತ್ರುಗಳ ಎದೆ ಸೀಳ್ ಹಾಕಿದ್ದು ಹೇಗೆ, ಕಮಾಂಡ್ ಸೆಂಟರ್ ಶತ್ರುಗಳ ಮಿಸೈಲ್ ಡ್ರೋನ್ ಅನ್ನ ಯಾವ ರೀತಿ ತಡೀತು, ಭಾರತದ ಅಭೇದ್ಯ ವಾಯು ರಕ್ಷಾ ಕವಚ ಹೇಗಿದೆ, ಅದರ ದೃಶ್ಯ ರಿಪಬ್ಲಿಕ್ನಲ್ಲಿ. ನೋಡ್ತಾ ಇದ್ದೀರಾ ದೃಶ್ಯಗಳು. ವಾಯು ರಕ್ಷಣಾ ಪಡೆ, ಇಡೀ ಪಡೆ ಹೇಗಿದೆ, ಟೀಮ್ ಹ್ಯಾಟ್ಸ್ ಆಫ್ ಟು ದೆಮ್. ಅವರಿಗೆ ಬಹಳ ದೊಡ್ಡ ಅಭಿನಂದನೆಯನ್ನ ಹೇಳ್ಬೇಕು ನಾವು. ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಕಂಟ್ರೋಲ್ ಸಿಸ್ಟಮ್ ಇಡೀ ಟೀಮ್ ಹೇಗಿದೆ ಮತ್ತು ಅಲ್ಲಿನ ಏರ್ ಬೇಸ್ ಹೇಗಿದೆ ನೋಡ್ತಾ ಇದ್ದೀರಾ. ಇದೇ ಟೀಮ್ ನಮ್ಮನ್ನ ಇಷ್ಟು ಕಾಪಾಡಿ ಶತ್ರುಗಳ ಎದೆ ಸೀಳಿ ಹಾಕಿದ ಟೀಮ್. ನಿವೃತ್ತ ಕರ್ನಲ್ ಎಜೆ ಭಂಡಾರಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್, ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಎಜೆ ಭಂಡಾರಿ ಅವರೇ, ಇಷ್ಟೊತ್ತು ನಾವು ಆದಂಪುರ್ ವಾಯುನೆಲೆಗೆ ಪ್ರಧಾನಿಗಳು ಭೇಟಿ ಕೊಟ್ಟ ಮಹತ್ವದ ಬಗ್ಗೆ ನೀವು ಸಾಕಷ್ಟು ಮಾಹಿತಿ ಕೊಟ್ರಿ. ಈಗ ವಾಯು ರಕ್ಷಾ ಕವಚ ಇರಬಹುದು ಅಥವಾ ನಮ್ಮ ಓವರ್ ಆಲ್ ಡಿಫೆನ್ಸ್, ಅದು ಭೂಸೇನೆ ಇರಬಹುದು, ನೌಕಾಸೇನೆ ಇರಬಹುದು, ಓವರ್ ಆಲ್ ನಮ್ಮ ಡಿಫೆನ್ಸ್ ಮೊದಲಿಗಿಂತ 100 ಪಟ್ಟು ಶಕ್ತಿಶಾಲಿಯಾಗಿದೆ. ಕಳೆದ 20 ವರ್ಷಗಳಲ್ಲಿ ಅಥವಾ 15 ವರ್ಷಗಳಲ್ಲಿ ಇದು ಕಂಡಿರ್ತಕ್ಕಂತಹ ಬೆಳವಣಿಗೆ ಏನು, ಇವತ್ತು ನಮ್ಗೆ ಸಾಮಾನ್ಯ ಜನರಿಗೇನೆ ಇಷ್ಟೊಂದು ಖುಷಿ ಆಗ್ತಾ ಇರುವಾಗ ನಿಮ್ಗೆ ಹೇಗನ್ಸುತ್ತೆ ಅಂತ? ಅದೇ ನೋಡಿ, ನಮ್ದು ಒಂದು ನಾವು ನಮಗೆ ಬೇಕಾದ ಒಳ್ಳೆ ಇಕ್ವಿಪ್ಮೆಂಟ್ ನಾವು ತಂದು ಪ್ರೊಕ್ಯೂರ್ ಮಾಡಿ ನಮ್ಮ ಡಿಫೆನ್ಸ್ ಅನ್ನು ಇಂಪ್ರೂವ್ ಮಾಡಿದ್ದೆವು. ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್, ಮುಂಚೆ ನಮ್ಮ ರೋಡ್ ಅದು ಇದೆಲ್ಲ ಚೈನಾ ಬಾರ್ಡರ್ ಅಲ್ಲೆಲ್ಲ ಇರ್ಲಿಲ್ಲ, ಅದಕ್ಕೆ ಮಾಡ್ಲಿಕ್ಕೆ ಬಿಡ್ತಿದ್ದಿಲ್ಲ. ಈಗ ಅದು ಆಯ್ತು, ಟನಲ್ ಆಯ್ತು, ಎಲ್ಲ ಕಡೆಯಲ್ಲಿಯೂ ಯಾವ ಸೀಸನ್ ನಲ್ಲಿಯೂ ಏನಾದ್ರೂ ಆದ್ರೆ ನಮ್ಗೆ ಅದಕ್ಕೆ ಸಪ್ಲೈ ಆಗಲಿ, ನಮ್ಮ ವೆಪನ್ಸ್ ಅಲ್ಲಿ ತಗೊಂಡು ಹೋಗ್ಲಿಕ್ಕಾಗ್ಲಿ, ಸೋಲ್ಜರ್ ತಗೊಂಡು ಹೋಗ್ಲಿಕ್ಕಾಗ್ಲಿ ಯಾವ ತೊಂದರೆಯೂ ಇಲ್ಲ. ಎಲ್ಲ ಪ್ಲಾನ್ ಮಾಡಿ ಉಂಟು. ಹಾಗೆ ಇದು ಕಮಾಂಡ್ ಕಂಟ್ರೋಲ್ ನೋಡಿ, ಇದರಲ್ಲಿ S-400 ಮತ್ತೆ ಆಕಾಶ್ ಮತ್ತೆ ನಮ್ಮ L-70 ಸಿಲ್ಕ ಇದು ಎಲ್ಲ ಕಂಬೈನ್ ಆಗುಂಟು. ಎಷ್ಟು ಏರಿಯಾದಲ್ಲಿ ಇದು S-400 ಅಬೌಟ್ 600 ಅಲ್ಲಿ ಅದನ್ನು ಐಡೆಂಟಿಫೈ ಮಾಡ್ತದೆ. 400 ಆಗುವ ಕಿಲೋಮೀಟರ್ ನಲ್ಲಿ ಅದನ್ನು ಇದು ಡೀಲ್ ಮಾಡ್ತದೆ, ಅದನ್ನು ಶೂಟ್ ಮಾಡ್ತದೆ. ಹೀಗೆ ಎಲ್ಲದರಲ್ಲಿ ಯಾವ್ದಾವ್ದಕ್ಕೆ ಯಾವ ಇಕ್ವಿಪ್ಮೆಂಟ್ ಬೇಕೋ ಅದಕ್ಕೆ ಕಮಾಂಡ್ ಕೊಡ್ತದೆ. ಒಂದೇ ಅಲ್ಲ, ತುದಿಗೆ ನಾವು ಜಂಪ್ ಮಾಡಿ ದೊಡ್ಡ ನಮ್ಮ ಆಂಟಿ ಡಿಫೆನ್ಸ್ ಇಕ್ವಿಪ್ಮೆಂಟ್ ಅನ್ನು ಯೂಸ್ ಮಾಡೋದಿಲ್ಲ. ಇದೆಲ್ಲ ಇಂಟರ್ಲಿಂಕ್ಡ್ ಆದ್ರಿಂದ ಅದೇ ಡಿಸೈಡ್ ಮಾಡ್ತದೆ ಇದಕ್ಕೆ ಯಾವ್ದು ಇಕ್ವಿಪ್ಮೆಂಟ್, ಯಾವ್ದು ಮಿಸೈಲ್ ಬಿಫಿಟ್ಟಿಂಗ್ ರಿಪ್ಲೈಗೆ ಹೇಳಿ ಅದನ್ನು ಮಾಡ್ತದೆ. ಈಗ ನಮ್ಮ ಕೋವಿಡ್ ನಲ್ಲಿ ಹೇಗೆ ಎಲ್ಲರನ್ನು ಇದು ಪ್ರಿವೆಂಟ್ ಮಾಡಿತೋ, ಇಷ್ಟೆಲ್ಲ ವಾರ್ ಆದ್ರೂ ನೋಡಿ ನಮಗೆ ಲಾಸ್ ಇಲ್ಲ. ನಮ್ಮಲ್ಲಿ ಒಂದು 3-4 ಜನರು ಮಾರ್ಟಿರ್ ಆದ್ರೆ ಅಲ್ಲದೆ ಜಾಸ್ತಿ ಇಲ್ಲ. ಈಗ ಅವ್ರದಲ್ಲಿ 30-40 ಅಂತ ಹೇಳ್ತಾರೆ, ಆದ್ರೆ ಎಲ್ಲ ಸುಳ್ಳು, ಅದಕ್ಕೆ ಜಾಸ್ತಿ. ಒಬ್ಬ ಇದು ಪೈಲಟ್ ಇದು ಮಾರ್ಟಿರ್ ಆದ, ಮತ್ತೆ ತುಂಬಾ ಜನರು, ತುಂಬಾ ಆಫೀಸರ್ಸ್ ಎಲ್ಲ ಕ್ಯಾಶುಯಾಲಿಟಿ ಆಗುಂಟು, ಸತ್ತಿದ್ದಾರೆ. ಆದ್ರೆ ಅದರ ಕರೆಕ್ಟ್ ಪಿಕ್ಚರ್ ನಮಗೆ ಬರುವುದಿಲ್ಲ, ಎಷ್ಟು ತುಂಬಾ ಡ್ಯಾಮೇಜ್ ಆಗುಂಟು. ಮತ್ತೆ ಏರ್ಫೀಲ್ಡ್ ಮತ್ತೆ ಅವ್ರದ್ದು ಕರಾಚಿ ಹಾರ್ಬರ್ ಆಗಲಿ ಎಲ್ಲ ಆಲ್ಮೋಸ್ಟ್ 50-60% ನಾಶ ಆಗುಂಟು. ಇನ್ನು ಅದನ್ನು ರಿಪೇರ್ ಮಾಡಿ ಸರಿ ಮಾಡಲಿಕ್ಕೂ ತುಂಬಾ ಕಷ್ಟ ಉಂಟು. ಅವರ ಚೈನೀಸ್ ಮೇಡ್ ಏರ್ ಡಿಫೆನ್ಸ್ ಅನ್ನು ಆಫ್ಸೆಟ್ ಮಾಡಿದೆವು. ಟರ್ಕಿದ್ದು ಮಿಸೈಲ್ ಆಗಲಿ ಎಲ್ಲವನ್ನು ಹೊಡೆದು ಹಾಕಿದೆವು, ಚೈನೀಸ್ ಹಾಕಿದೆವು ಎಲ್ಲ. ಅಂತೂ ಇದು ಮತ್ತೊಂದಂದ್ರೆ ಎಲ್ಲ ವರ್ಲ್ಡೇ ನಮಗೆ ಒಂದು ಕೋಆಪರೇಷನ್ ಕೊಟ್ಟಿದೆ, ಸಪೋರ್ಟ್ ಕೊಟ್ಟಿದೆ. ಆದ್ರಿಂದ ನಮ್ಮ ಸಂಯಮ ಅವರಿಗೂ ಅರ್ಥ ಆಗ್ತದೆ. ಆದ್ರೆ ಈಗ ನಿನ್ನೆದು ಸಂಯಮವು ನನಗೆ ಅದು ಸರಿಯಾಗುದಿಲ್ಲ. ಅಂದ್ರೆ ಇಷ್ಟೆಲ್ಲ ಅವ್ರದ್ದು ಉದ್ದಟತನ ಮಾಡ್ತಾರೆ. ಮೋದಿ ಅವರು ಹೇಳಿದ್ದಾರೆ, ಒಂದು ಅಟ್ಯಾಕ್ ಮಾಡಿದರೆ ಅದನ್ನು ವಾರ್ ಅಂತೇಳಿ ಮಾಡ್ತೇವೆ ಅಂತೇಳಿ. ಇವರ ಎದುರಿನಲ್ಲೇ ಅವರೀಗ ಇಷ್ಟು ಮಾಡುವಾಗ ನಾವು ಇಮಿಡಿಯೇಟ್ಲಿ ಹೋಗ್ಬಿಟ್ಟು ಅವರ ಸಡನ್ ಅವರು ಕಂಪ್ಲೀಟ್ ಡೌನ್ ಆಗುವಾಗೆ ಮಾಡಬೇಕಿತ್ತು. ಅದು ಒಳ್ಳೆ ಅಪರ್ಚುನಿಟಿ ಇತ್ತು. ಇದು ನಮ್ಮ ಟಾಲರೆನ್ಸ್ ಲಿಮಿಟ್ ಜಾಸ್ತಿ ಆಯ್ತು, ಇದು ಮಾಡಬಾರ್ದಿತ್ತು.
ಯಾಕಂದ್ರೆ ಇವರು ಯಾವಾಗಲೂ ಈಗ ನಮ್ಮ ಕಂಡೀಷನ್ ಎಂತದ್ದು, ಟೆರರಿಸ್ಟ್ ಅನ್ನು ಹ್ಯಾಂಡ್ ಓವರ್ ಮಾಡಬೇಕು, ಪಿಒಕೆ ಹ್ಯಾಂಡ್ ಓವರ್ ಮಾಡಬೇಕು. ಇದು ಆಗುದಿಲ್ಲ, ಅವರು ಒಪ್ಪುವುದಿಲ್ಲ. ಮತ್ತೆ ಪಿಒಕೆ ನಮಗೆ ಬೇಡ, ಯಾಕೆ ತಗೊಳ್ತಾರೆ ನಮ್ಗೆ ಗೊತ್ತಾಗುದಿಲ್ಲ. ಇದು ಆ ಬೈಲ್ ಮಾರ್ ನಮಗೆ ಇನ್ನೂ ಅರ್ಥ ಆಗದಿದ್ರೆ ಬಾಂಗ್ಲಾದೇಶದಿಂದ ಅರ್ಥ ಆಗಬೇಕಿತ್ತು. ನಾವು ಇಷ್ಟೆಲ್ಲ ನಮ್ಮ ಸೋಲ್ಜರ್ಸ್ ಸ್ಯಾಕ್ರಿಫೈಸ್ ಮಾಡಿದ್ರು, ಆದ ಮೇಲೆ ನಾವು ಫಂಡ್ ಕಲೆಕ್ಟ್ ಮಾಡಿ ಅವರಿಗೆ ಕೊಟ್ಟೆವು. ಅಲ್ಲಿ ಎಲೆಕ್ಷನ್ ನೋಡಿ, ಪಾಕಿಸ್ತಾನದವರು ಬಂದು 1000 ಗಟ್ಟಲೆ ಬಂಗಾಲಿ ಫೌಜಿ ಅವರು ಬಂಗಾಲಿಯನ್ನು ಕೊಂದ್ರು. ಮತ್ತೆ 1000 ಗಟ್ಟಲೆ ಅಲ್ಲಿಯ ಹುಡುಗಿಯರು ಲೇಡೀಸ್ ಅನ್ನು ಹಿಡಿದು ರೇಪ್ ಮಾಡಿ ಗುಂಡಿಯಲ್ಲಿ ಹಾಕಿದ್ರು. ಇಷ್ಟೆಲ್ಲ ಆದರೂ ಈಗ ಅವರವರು ಒಂದೇ ಆಗ್ಲಿಕ್ಕೆ ನೋಡ್ತಾರೆ. ಸೊ ಇದನ್ನು ನಮ್ಗೆ ಆಗ್ತದೆ. ಈಗ ಇನ್ನು ಪಿಒಕೆಯನ್ನು ತಕೊಂಡ್ರೆ ಪುನಃ ನಮಗೆ ಅದು ಆ ಬೈಲ್ ಮಾರು ಅಂತ ಹೇಳಿ, ಇಲ್ಲಿ ಯಾವ ಡೆಡಿಕೇಶನ್ ಇಲ್ಲ. ನಾವು ಎಷ್ಟೇ ಪ್ರೀತಿಯಲ್ಲಿ ಎಷ್ಟೇ ಜನರನ್ನು ನೋಡಿದ್ರು, ಈಗ ನೋಡಿ JNK ಅಲ್ಲಿ ಎಲ್ಲ 370 ತೆಗೆದ ಮೇಲೆ ಎಷ್ಟು ಕಂಫರ್ಟೇಬಲ್ ಆಗಿದೆ. ಪಾಕಿಸ್ತಾನದ ಎದೆ ಸೀಳಿದ ಕಮಾಂಡ್ ದೃಶ್ಯ ರಿಪಬ್ಲಿಕ್ನಲ್ಲಿ. ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಪಾಕ್ ವಿರುದ್ಧ ವಾಯುದಾಳಿ ಯಾವ ರೀತಿಯಲ್ಲಿ ಮಾಡಿತು, ಇಲ್ಲಿಂದಲೇ ಶತ್ರುಗಳ ಎದೆ ಸೀಳ್ ಹಾಕಿದ್ದು ಹೇಗೆ, ಕಮಾಂಡ್ ಸೆಂಟರ್ ಶತ್ರುಗಳ ಮಿಸೈಲ್ ಡ್ರೋನ್ ಅನ್ನ ಯಾವ ರೀತಿ ತಡೀತು, ಭಾರತದ ಅಭೇದ್ಯ ವಾಯು ರಕ್ಷಾ ಕವಚ ಹೇಗಿದೆ, ಅದರ ದೃಶ್ಯ ರಿಪಬ್ಲಿಕ್ನಲ್ಲಿ. ನೋಡ್ತಾ ಇದ್ದೀರಾ ದೃಶ್ಯಗಳು. ವಾಯು ರಕ್ಷಣಾ ಪಡೆ, ಇಡೀ ಪಡೆ ಹೇಗಿದೆ, ಟೀಮ್ ಹ್ಯಾಟ್ಸ್ ಆಫ್ ಟು ದೆಮ್. ಅವರಿಗೆ ಬಹಳ ದೊಡ್ಡ ಅಭಿನಂದನೆಯನ್ನ ಹೇಳ್ಬೇಕು ನಾವು. ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಕಂಟ್ರೋಲ್ ಸಿಸ್ಟಮ್ ಇಡೀ ಟೀಮ್ ಹೇಗಿದೆ ಮತ್ತು ಅಲ್ಲಿನ ಏರ್ ಬೇಸ್ ಹೇಗಿದೆ ನೋಡ್ತಾ ಇದ್ದೀರಾ. ಇದೇ ಟೀಮ್ ನಮ್ಮನ್ನ ಇಷ್ಟು ಕಾಪಾಡಿ ಶತ್ರುಗಳ ಎದೆ ಸೀಳಿ ಹಾಕಿದ ಟೀಮ್. ನಿವೃತ್ತ ಕರ್ನಲ್ ಎಜೆ ಭಂಡಾರಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್, ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಎಜೆ ಭಂಡಾರಿ ಅವರೇ, ಇಷ್ಟೊತ್ತು ನಾವು ಆದಂಪುರ್ ವಾಯುನೆಲೆಗೆ ಪ್ರಧಾನಿಗಳು ಭೇಟಿ ಕೊಟ್ಟ ಮಹತ್ವದ ಬಗ್ಗೆ ನೀವು ಸಾಕಷ್ಟು ಮಾಹಿತಿ ಕೊಟ್ರಿ. ಈಗ ವಾಯು ರಕ್ಷಾ ಕವಚ ಇರಬಹುದು ಅಥವಾ ನಮ್ಮ ಓವರ್ ಆಲ್ ಡಿಫೆನ್ಸ್, ಅದು ಭೂಸೇನೆ ಇರಬಹುದು, ನೌಕಾಸೇನೆ ಇರಬಹುದು, ಓವರ್ ಆಲ್ ನಮ್ಮ ಡಿಫೆನ್ಸ್ ಮೊದಲಿಗಿಂತ 100 ಪಟ್ಟು ಶಕ್ತಿಶಾಲಿಯಾಗಿದೆ. ಕಳೆದ 20 ವರ್ಷಗಳಲ್ಲಿ ಅಥವಾ 15 ವರ್ಷಗಳಲ್ಲಿ ಇದು ಕಂಡಿರ್ತಕ್ಕಂತಹ ಬೆಳವಣಿಗೆ ಏನು, ಇವತ್ತು ನಮ್ಗೆ ಸಾಮಾನ್ಯ ಜನರಿಗೇನೆ ಇಷ್ಟೊಂದು ಖುಷಿ ಆಗ್ತಾ ಇರುವಾಗ ನಿಮ್ಗೆ ಹೇಗನ್ಸುತ್ತೆ ಅಂತ?